ಸ್ನೇಹಿತರೆ ನಮಸ್ಕಾರ, ನಾನು ಪವಿತ್ರ. ಇನ್ಸೈಡ್ ಟ್ರಸ್ಟ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೇಳಕ್ ಹೊರಟಿರೋ ಸ್ಟೋರಿ ಒಂದು ಕಾಲದಲ್ಲಿ ಜನರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ ಮತ್ತು ಧರ್ಮದ ಸೋಗಿನಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜೀವನವನ್ನೇ ನುಂಗಿ ಹಾಕಿದ ನರರೂಪದ ರಾಕ್ಷಸರ ಬಗ್ಗೆ. ಸ್ನೇಹಿತರೆ, ಒಂದಿಷ್ಟು ಜನ ಮರ್ತಿರ್ಬೋದು, ಆದ್ರೆ ದೇಶ ಇಂದಿಗೂ ನೆನ್ಪಿಟ್ಕೊಂಡಿರೋ ಅಂತ ಪ್ರಕರಣ ಇದು. ಇಂದಿಗೂ ಈ ಪ್ರಕರಣದಲ್ಲಿ ಬಲಿಯಾದ ಸಂತ್ರಸ್ತೆಯರು ಕಣ್ಣೀರಲ್ಲಿ ಕೈ ತೊಳಿತಾ ಇರೋ ಪ್ರಕರಣ ಇದಾಗಿದೆ. ಹಾಗಾದ್ರೆ ಯಾವ್ದು ಈ ಪ್ರಕರಣ ಅಂತ ನೋಡೋದಾದ್ರೆ ಅಜ್ಮೀರ್ ದರ್ಗಾ ಪ್ರಕರಣ. ನೀವು ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪ್ರಕರಣದ ಕುರಿತು ಚರ್ಚೆಗಳು ಆಗುತ್ತಿದ್ದು ಇದ್ದೇ ಇದೆ. ಏನಾಯ್ತು ಅಂತ ಅಂದ್ರೆ ಅಜ್ಮೀರ್ ನಲ್ಲಿರುವ ಒಂದು ದರ್ಗಾ ಮುಸ್ಲಿಮರ ಪುಣ್ಯಕ್ಷೇತ್ರವಾಗಿದ್ದ ದರ್ಗಾ. ಅದು ಆ ಕ್ಷೇತ್ರವನ್ನ ನೋಡಿಕೊಳ್ತಿದ್ದ ಒಂದು ಪ್ರಭಾವಿ ಕುಟುಂಬ. ಆ ಕುಟುಂಬದ ದುರುಳರು ನರರಾಕ್ಷಸರು ಎನಿಸಿಕೊಂಡಿರುವ ಕೆಲವರು 250ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ರು. ಬ್ಲಾಕ್ ಮೇಲ್ ಸಹ ಮಾಡಿದ್ರು. ಅವರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವ ರೀತಿ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದ ಹಾಗೆ ಸುಮಾರು ಕಾನೂನು ಹೋರಾಟಗಳು ನಡೆಯಿತು. ಬರೋಬ್ಬರಿ 32 ವರ್ಷಗಳ ಬಳಿಕ ಅಂತಿಮ ತೀರ್ಪು ಕಳೆದ ವರ್ಷವಷ್ಟೇ ಹೊರಬಿತ್ತು. ಈ ಪ್ರಕರಣದ ಮೂಲಕ ಪೊಲೀಸರ ಬೇಜವಾಬ್ದಾರಿತನ, ಕರ್ತವ್ಯ ಲೋಪ ಎಲ್ಲ ಸಂಕ್ಷಿಪ್ತ ರೀತಿಯಲ್ಲಿ ಹೊರಬಿತ್ತು. ಸಂತ್ರಸ್ತ ಕುಟುಂಬದಲ್ಲಿ ಇಂದಿಗೂ ಕೆಲವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಮುಂದೆ ಬರೋ ಧೈರ್ಯ ಮಾಡಿದ್ರು. ಇನ್ನು ಕೆಲವೊಂದಿಷ್ಟು ಜನ ತೆರೆಮರೆಯಲ್ಲೇ ಉಳಿದ್ಬಿಟ್ರು. ಸ್ನೇಹಿತರೆ, ರಾಜಸ್ಥಾನದ ಅಜ್ಮೀರ್ನಲ್ಲಿ ಇರುವಂತಹ ಅಜ್ಮೀರ್ ಶರೀಫ್ ದರ್ಗಾ ಮುಸ್ಲಿಂ ಸಮುದಾಯದ ಪುಣ್ಯಕ್ಷೇತ್ರ ಇದು. ಪ್ರತಿ ವರ್ಷ ಈ ಕ್ಷೇತ್ರಕ್ಕೆ ಸಾವಿರಾರು ಮಂದಿ ಬರ್ತಾರೆ. ತಮ್ಮದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಆದ್ರೆ ಈ ದರ್ಗಾವನ್ನ ನೋಡಿಕೊಳ್ಳೋಕೆ ಅಂತ ಒಂದು ಕುಟುಂಬ ಸೀಮಿತವಾಗಿರುತ್ತೆ. ಆ ದರ್ಗಾದ ಮ್ಯಾನೇಜ್ಮೆಂಟ್ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಈ ಖದೀಮ್ ಕುಟುಂಬಕ್ಕೆ ವಹಿಸಿಕೊಂಡಿರುತ್ತೆ. ಈ ಕುಟುಂಬದಲ್ಲಿ ಫಾರೂಕ್, ನಫೀಸ್, ಅನ್ವರ್ ಎಂಬಂತಹ ದುರುಳರು ಇರ್ತಾರೆ. ಅವರು ಹೇಗಿದ್ರು ಅಂದ್ರೆ ಆ ಪ್ರದೇಶದಲ್ಲಿ ಅವರೇ ಪ್ರಭಾವಿಗಳು. ಒಂದು ರೀತಿಯಲ್ಲಿ ಸಿನಿಮಾ ಖಳನಾಯಕರು. ರಾಜಕಾರಣಿಗಳ ತರ ಅವರು ಮಾಡಿದ್ದೇ ರಾಜ್ಯಭಾರ. ಹಾಗೆ ಯೂತ್ ಕಾಂಗ್ರೆಸ್ ನಲ್ಲೂ ಸಹ ಗುರುತಿಸಿಕೊಂಡಿರ್ತಾರೆ. ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಫಾರೂಕ್ ಅಂತ ಒಬ್ಬ ವ್ಯಕ್ತಿ ಇದಾನಲ್ಲ, ಅಜ್ಮೀರ್ ನಲ್ಲಿ ಇದ್ದ ಒಂದು ಶಾಲೆಯ ವಿದ್ಯಾರ್ಥಿನಿಯನ್ನ ತನ್ನ ಬಳೆಗೆ ಬೀಳಿಸ್ಕೊಳ್ತಾನೆ. ಆ ವಿದ್ಯಾರ್ಥಿನಿಗೆ ವಯಸ್ಸಿನ್ನು ಸಣ್ಣದು, ಏನು ಎತ್ತ ಅಂತ ಗೊತ್ತಾಗದೇ ಇರೋ ವಯಸ್ಸಿನಲ್ಲಿ ಆ ವಿದ್ಯಾರ್ಥಿನಿ ಅವನ ಜೊತೆ ಪ್ರೀತಿ ಪ್ರೇಮದ ಬಲಿಯಲ್ಲಿ ಬೀಳ್ತಾಳೆ. ಒಂದು ನಿಗದಿತ ಸಮಯಕ್ಕೆ ಫಾರೂಕ್ ಏನ್ ಮಾಡ್ತಾನೆ ಅಂತ ಅಂದ್ರೆ ತನ್ನ ಫಾರ್ಮ್ ಹೌಸ್ಗೆ ಆಕೆಯನ್ನ ಕರೆದುಕೊಂಡು ಹೋಗ್ತಾನೆ. ನಂತರ ತನಗೆ ಬೇಕಾದ ರೀತಿಯಲ್ಲಿ ಆಕೆಯನ್ನ ಬಳಸಿಕೊಳ್ತಾನೆ. ಆಗ ಅವಳಿಗೆ ಆತನ ನಿಜ ಬಣ್ಣ ಗೊತ್ತಾಗಿರುತ್ತೆ. ಆದ್ರೆ ಅಷ್ಟರಲ್ಲಿ ಎಲ್ಲ ಕೈ ಮೀರೋಗಿರುತ್ತೆ. ಅದೇ ಕ್ಷಣದಲ್ಲಿ ಆಕೆಯ ಜೊತೆ ಇದ್ದ ಖಾಸಗಿ ಕ್ಷಣದ ಫೋಟೋವನ್ನ ತೆಗೆದಿಟ್ಕೊಳ್ತಾನೆ. ಅಲ್ಲ, ಎಷ್ಟು ಹುಷಾರಿರ್ಬೇಕು ನೋಡಿ ಈ ಮನುಷ್ಯ. ಒಂದ್ಸರಿ ಬಲೆಗೆ ಬಿದ್ದ ಹಕ್ಕಿನ ತಪ್ಪಿಸ್ಕೊಳ್ಳಕ್ ಬಿಡಬಾರ್ದು ಅಂತ ಬ್ಲಾಕ್ ಮೇಲ್ ಮಾಡೋಕೆ ಅಂತಾನೆ ಫೋಟೋವನ್ನ ಕ್ಲಿಕ್ಕಿಸ್ಕೊಂಡಿರ್ತಾನೆ. ನಂತರ ನಾವ್ ಹೇಳಿದ ತರಾನೇ ಆಗುತ್ತೆ. ಆ ಫೋಟೋವನ್ನ ಇಟ್ಕೊಂಡು ಆ ವಿದ್ಯಾರ್ಥಿನಿನ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾನೆ. ಅದೇನು ಅಂತ ಅಂದ್ರೆ, ನೀನು ನಾನ್ ಕರ್ದಾಗೆಲ್ಲ ಬರ್ಬೇಕು, ಕೇವಲ ನನ್ ಜೊತೆ ಮಾತ್ರ ಅಲ್ಲ, ನನ್ ಜೊತೆ ಇದ್ದ ಸ್ನೇಹಿತರ ಜೊತೆನೂ ಇರ್ಬೇಕು ಅಂತ ಹೇಳ್ತಾನೆ. ಆಗ ಆ ವಿದ್ಯಾರ್ಥಿನಿ ಪರಿಸ್ಥಿತಿ ಹೇಗಾಗಿರ್ಬೇಕು ಲೆಕ್ಕ ಹಾಕಿ. ಆಕೆ ಯಾರ ಬಳಿಯೂ ಹೇಳೋಕೆ ಆಗದ ಪರಿಸ್ಥಿತಿಯಲ್ಲಿ ಇರ್ತಾಳೆ. ಆಗ ಅವಳು ಬೇರೆ ದಾರಿ ಇಲ್ಲದೆ ಅವನು ಹೇಳೋ ಹಾಗೆ ಕೇಳೋದಕ್ಕೆ ಶುರು ಮಾಡ್ತಾಳೆ. ಆಗ ಅವಳಿಗೆ ಅವನು ಏನ್ ಹೇಳ್ತಾನೆ ಅಂತ ಅಂದ್ರೆ, ನಿನ್ ಜೊತೆ ಇದ್ದ ಸ್ನೇಹಿತೆಯರನ್ನು ಸಹ ಯಾವುದೋ ನೆಪ ಹೇಳಿ ಇಲ್ಲಿ ಕರ್ಕೊಂಡ್ ಬರ್ಬೇಕು, ಇಲ್ಲದೆ ಇದ್ರೆ ಈ ಫೋಟೋವನ್ನ ಲೀಕ್ ಮಾಡ್ತೀನಿ ಅಂತ ಹೆದರ್ಸೋಕ್ ಶುರು ಮಾಡ್ತಾನೆ. ಈ ರೀತಿಯಾಗಿ ಫಾರೂಕ್ ಎಂಬುವನಿದ್ದಾನಲ್ಲ, ಅವನು ಬೇರೆ ಬೇರೆ ಹುಡುಗಿಯರಿಗೆ ಬೇರೆ ಬೇರೆ ಆಮಿಷ ಒಡ್ಡಿ ತನ್ನ ಬಲೆಗೆ ಬೀಳಿಸ್ಕೊಂಡು ಎಲ್ಲರ ಮೇಲೆ ಕ್ರೂರವಾಗಿ ಎರಗ್ತಾನೆ. ಮೊದಲು ಈ ಫಾರೂಕ್, ನಂತರ ಅವರ ಸ್ನೇಹಿತರು ಒಬ್ರು ಇಬ್ರು, ಕೆಲವೊಂದ್ಸರಿ 7 ಜನ 8 ಜನ ಹುಡುಗಿಯರ ಮೇಲೆ ಎರಗ್ತಾನೆ ಹೋಗ್ತಾರೆ. ಪ್ರತಿ ಬಾರಿಯೂ ಸಹ ವಿದ್ಯಾರ್ಥಿನಿಯರ ಫೋಟೋವನ್ನ ಹೇಗೋ ಮಾಡಿ ತೆಗೆದಿಟ್ಕೊಳ್ತಾ ಇದ್ರು. ಆ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಸಹ ಮಾಡ್ತಿದ್ರು. ಹೀಗೆ ಮಾಡ್ತಾ ವಿದ್ಯಾರ್ಥಿನಿಯರ ಸಂಖ್ಯೆ ಬೆಳಿತಾನೆ ಹೋಗುತ್ತೆ. 100 ಆಗುತ್ತೆ, 200 ಆಗುತ್ತೆ, 250 ಆಗುತ್ತೆ, 250ಕ್ಕೂ ಹೆಚ್ಚು ದಾಟುತ್ತೆ. ಹಾಗೆ ಫಾರ್ಮ್ ಹೌಸ್ಗೆ ಸಾಲು ಸಾಲಾಗಿ ವಿದ್ಯಾರ್ಥಿನಿಯರು ಬರ್ತಾನೆ ಹೋಗ್ತಾರೆ. ಅವರ ಮೇಲೆ ಸಾಮೂಹಿಕವಾಗಿ ರಾಕ್ಷಸರಂತೆ ಇವರು ಎರಗ್ತಾನೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರು ಒಂದು ಸ್ಟುಡಿಯೋಗೆ ಹೋಗಿ ಫೋಟೋವನ್ನ ಡೆವಲಪ್ ಮಾಡಿ ಕಲರ್ ಮಾಡಿಸೋದಕ್ಕೆ ನೋಡ್ತಾರೆ. ಆ ಸಮಯದಲ್ಲಿ ಅದೇ ಸ್ಟುಡಿಯೋಗೆ ದೈನಿಕ್ ನವಜ್ಯೋತಿ ಅನ್ನೋ ಪತ್ರಿಕೆಯ ರಿಪೋರ್ಟರ್ ಒಬ್ರು ಬಂದಿರ್ತಾರೆ. ಅಲ್ಲಿ ನಡೀತಿರೋ ಚಟುವಟಿಕೆಗಳು, ಗುಸುಗುಸುಗಳ ಕುರಿತು ಕುತೂಹಲ ಹುಟ್ಟಿದ ಆ ರಿಪೋರ್ಟರ್ ಸ್ಟುಡಿಯೋ ಸಿಬ್ಬಂದಿಯ ಬಳಿ ಕೇಳ್ತಾರೆ. ಅದಾದ ಸಂದರ್ಭದಲ್ಲಿ ಆ ಸಿಬ್ಬಂದಿ ಫೋಟೋವನ್ನ ತೋರಿಸಿ ಎಲ್ಲಾ ವಿಷಯ ಹೇಳಿಬಿಡ್ತಾನೆ. ಆಗ ಆ ರಿಪೋರ್ಟರ್ ಒಂದ್ ಕ್ಷಣನೂ ಯೋಚನೆ ಮಾಡದೆ ಆ ಪ್ರಕರಣವನ್ನ ಬಯಲಿಗೆ ಎಳಿತೀನಿ ಅಂತ ತೀರ್ಮಾನಿಸಿ 1992ರ ಸಮಯದಲ್ಲಿ ಈ ಕೃತ್ಯವನ್ನ ಪ್ರಕಟಣೆ ಮಾಡ್ತಾರೆ. ಆದ್ರೆ ಈ ಪ್ರಕರಣ ಆಗಿದ್ದು 1979ರಲ್ಲಿ. 1979ರಲ್ಲಿ ನಡೆದ ಪ್ರಕರಣದ ಸಂಪೂರ್ಣ ಮಾಹಿತಿ ಮತ್ತು ಫೋಟೋವನ್ನ ದೈನಿಕ್ ನವಜ್ಯೋತಿಯ ಫ್ರಂಟ್ ಪೇಜ್ ನಲ್ಲಿ ಪ್ರಕಟ ಮಾಡಲಾಗುತ್ತೆ.
ಆಗ ರಾಜಸ್ಥಾನ, ಅಜ್ಮೀರ್ ಎಲ್ಲ ಕಡೆಗಳಲ್ಲಿ ಈ ಸುದ್ದಿ ಸದ್ದು ಮಾಡೋಕೆ ಶುರು ಮಾಡುತ್ತೆ. ಆ ಪತ್ರಿಕೆಯವರನ್ನ ಹೆದರಿಸಲಾಗುತ್ತೆ, ಬೆದರಿಸಲಾಗುತ್ತೆ, ಒಬ್ಬ ಪತ್ರಕರ್ತನ ಕೊಲೆ ಸಹ ಮಾಡಲಾಗುತ್ತೆ. ಆದ್ರೆ ಪತ್ರಿಕೆಯವರು ಸುಮ್ಮನೆ ಇರಲ್ಲ, ನಿರಂತರವಾಗಿ ಸುದ್ದಿನ ಪ್ರಕಟ ಮಾಡ್ತಾರೆ. ಆ ಸಮಯದಲ್ಲಿ ಫೋಟೋ ಸ್ಟುಡಿಯೋ ಇಂದ ಸುಮಾರು ಫೋಟೋಗಳು ಲೀಕ್ ಆಗೋದಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಾಗಿರ್ಬೇಡ ಲೆಕ್ಕ ಹಾಕಿ. ಕೆಲವರು ಊರನ್ನೇ ಬಿಟ್ಟು ಹೋಗ್ತಾರೆ, ಕೆಲವರು ಪ್ರಾಣ ಕಳ್ಕೊಳ್ಳೋಕೆ ಮುಂದಾಗ್ತಾರೆ. ಪ್ರತಿದಿನ ನರಕವನ್ನು ಎದುರಿಸೋ ಪರಿಸ್ಥಿತಿ ಆ ಹೆಣ್ಣು ಮಕ್ಕಳಿಗೆ ಎದುರಾಗುತ್ತೆ. ಅಂತಹ ಸಂದರ್ಭದಲ್ಲಿ ಪೊಲೀಸ್ ತನಿಖೆ ಸಹ ಆರಂಭವಾಗುತ್ತೆ. ಆಗ ಆ ಕುಟುಂಬ ತನ್ನ ಧಾರ್ಮಿಕ ಪ್ರಭಾವವನ್ನ ಶುರು ಮಾಡಲು ಪ್ರಾರಂಭಿಸುತ್ತೆ. ಪೊಲೀಸ್ ಪವರ್ ಅನ್ನೇ ಯೂಸ್ ಮಾಡುತ್ತೆ. ಅದೆಲ್ಲ ನಡೀತಾ ಇರುವಾಗಲೇ ಸಾರ್ವಜನಿಕ ಹೋರಾಟಗಳು ಹಾಗೆ ಒತ್ತಡಗಳು ಆರಂಭವಾಗಿ ಬಿಡುತ್ತೆ. ಆ ಸಂದರ್ಭದಲ್ಲಿ 30 ಜನ ಅತ್ಯಾಚಾರ ಸಂತ್ರಸ್ತೆಯರು ಮುಂದೆ ಬರ್ತಾರೆ. ಆದ್ರೆ ಸಾಕ್ಷಿ ಹೇಳೋ ತನಕ ಬಂದಿದ್ದು ಇಬ್ರು ಮಂದಿ. ಕೆಲವರು ತಮ್ಮ ಮರ್ಯಾದೆಗೆ ಹೆದರಿ ಹಿಂದೆ ಸರಿತಾರೆ. ತಾವು ಪ್ರಭಾವಿಗಳು ಅಲ್ಲ ಅನ್ನೋ ಕಾರಣಕ್ಕಾಗಿ ಹಿಂದೆ ಸರಿತಾರೆ. ಯಾಕೆಂದ್ರೆ ಈ ಫ್ಯಾಮಿಲಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತೆ, ಅದರಲ್ಲೂ ಆ ದರ್ಗಾ ಅಂದ್ರೆ ಪವರ್ಫುಲ್ ಆದ ದರ್ಗಾ. ಅವರ ಫ್ಯಾಮಿಲಿ ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ರೀತಿಯಾಗಿ ಒಬ್ಬೊಬ್ಬರನ್ನ ಬಂಧಿಸ್ತಾ ಬರ್ತಾರೆ. ಕೆಲವರು ತಲೆ ಮರೆಸಿಕೊಳ್ತಾರೆ, ಕೆಲವರು ತಪ್ಪಿಸಿಕೊಳ್ತಾರೆ. ಒಂದಷ್ಟು ವರ್ಷಗಳ ಬಳಿಕ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡುತ್ತೆ. ಮೊದಲಿಗೆ 18 ಜನ ಆರೋಪಿಗಳು ಎಂದು ಗುರುತಿಸಲಾಗುತ್ತೆ. ಆದ್ರೆ ಇಲ್ಲಿ ಫಾರೂಕ್ ಎಂಬ ಆರೋಪಿಯ ಹೆಸರೇ ಇರಲಿಲ್ಲ. ಆತನಿಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಹೇಳಿ ಆ ಪ್ರಕರಣದಿಂದ ಅದು ಹೇಗೋ ಮಾಡಿ ಆಚೆ ಬಂದಿರ್ತಾನೆ. ಅದಾದ ಮೇಲೆ ಮತ್ತೊಂದು ಪ್ರಕರಣ ಕೋರ್ಟ್ ನಲ್ಲಿ ಆತನನ್ನ ಆರೋಪಿ ಎಂದು ಗುರುತಿಸಲಾಗುತ್ತೆ. ಮೇಲಿನ ಕೋರ್ಟ್ಗೆ ಹೋಗಿ ಕೆಲವು ಆರೋಪಿಗಳು ರಿಲೀಸ್ ಕೂಡ ಆಗ್ತಾರೆ. ವಾಪಸ್ ಬಂದಂತ ಅವರಿಗೆ ಜನ ಛೀ ಥೂ ಅನ್ನೋ ಬದಲು ಅವರಿಗೆ ನಮಸ್ಕರಿಸ್ತಾರೆ, ಮತ್ತೆ ಅದೇ ರೀತಿ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಎಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಎಂದ್ರೆ, ಆ ಪ್ರದೇಶದ ಶಾಲೆಗಳಲ್ಲಿ ಓದ್ತಾ ಇದ್ದ ಮಕ್ಕಳ ಪೋಷಕರು ಆ ಸ್ಟುಡಿಯೋಗೆ ಹೋಗಿ ನಮ್ಮ ಮಗಳ ಫೋಟೋ ಇದ್ಯಾ ಅಂತ ಕೇಳ್ತಾ ಇದ್ರು. ನಮ್ಮ ಮಕ್ಕಳು ಈ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡಿದಾರಾ ಅಂತ ತಿಳ್ಕೊಳ್ತಾ ಇದ್ರು. ಇದಾದ ಮೇಲೆ ಕೆಲವು ಪತ್ರಿಕೆಯರು ಹಾಗೆ ಸಾರ್ವಜನಿಕರು ಆ ಫೋಟೋವನ್ನ ಇಟ್ಕೊಂಡು ಹಣ ಸುಲಿಗೆ ಮತ್ತು ಆ ವಿದ್ಯಾರ್ಥಿನಿಯನ್ನ ಬಳಸಿಕೊಳ್ಳೋಕೆ ಶುರು ಮಾಡಿದ್ರು. ಒಂದ್ಸರಿ ಆ ವಿದ್ಯಾರ್ಥಿನಿಯರೆಲ್ಲರೂ ಕೇಳೇ ಬಿಡ್ತಾರೆ, ಎಷ್ಟ್ ಸರಿ ಕೋರ್ಟ್ಗೆ ಬರೋದು, ಮಾನ ಮರ್ಯಾದೆ ಕಳ್ಕೊಳ್ಳೋದು, ಹೋಗೋದು ಇದೇ ಆಯ್ತು ಅಂತ. ಆದ್ರೆ ಆರೋಪಿಗಳಿದ್ರಲ್ಲ, ಅವರು ಒಂದಿಷ್ಟು ಜನ ಶಿಕ್ಷೆ ಅನುಭವಿಸ್ತಾರೆ, ಕೆಲವರು ರಿಲೀಸ್ ಕೂಡ ಆಗ್ತಾರೆ. ಅದರಲ್ಲಿ ಒಬ್ಬ ಪ್ರಾಣವನ್ನೇ ಕಳೆದುಕೊಳ್ತಾನೆ. ಕೊನೆಗೆ 2024 ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ 18 ಆರೋಪಿಗಳಲ್ಲಿ 6 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತದೆ. ಇವರಿಗೆ ಪ್ರಕರಣ ಆರಂಭವಾದಾಗ ವಯಸ್ಸು 30ರ ಆಸುಪಾಸಿನಲ್ಲಿತ್ತು. ಆದ್ರೆ ಶಿಕ್ಷೆ ಕೊನೆಯಲ್ಲಿ ಅವರ ವಯಸ್ಸು 60 ವರ್ಷಗಳು ಕಳೆದಿತ್ತು. ಅಲ್ಲಿಯವರೆಗೆ ಅವರು ಆರಾಮವಾಗಿ ಓಡಾಡಿಕೊಂಡು ಗೌರವ ಗಳಿಸಿಕೊಂಡು ಆರಾಮವಾಗಿ ಇದ್ರು. ಆದ್ರೆ ಕಣ್ಣೀರಾಕಿದ್ದು ಮಾತ್ರ ಆ ಹೆಣ್ಣು ಮಕ್ಕಳು ಮತ್ತು ಆ ಹೆಣ್ಣು ಮಕ್ಕಳ ಪೋಷಕರು. ಇದಕ್ಕೆಲ್ಲ ಕಾರಣ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ತಡವಾದ ನ್ಯಾಯ ಮತ್ತು ಪೊಲೀಸರು. ಈ ಕಾರಣವಾಗಿ ಪ್ರಕರಣ ಡ್ರ್ಯಾಗ್ ಮಾಡಿದ್ರು. ಈ ಪ್ರಕರಣ ಸತತ 32 ವರ್ಷಗಳ ಕಾಲವನ್ನ ತೆಗೆದುಕೊಂಡಿತು. ಯಾಕೆ ಇದನ್ನ ಅಜ್ಮೀರ್ ದರ್ಗಾ ಪ್ರಕರಣ ಎಂದು ಕರೆಯಲಾಗುತ್ತೆ ಎಂದ್ರೆ, ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದ ಎಲ್ಲರೂ ದರ್ಗಾದ ನಿರ್ವಹಣೆ ನೋಡಿಕೊಳ್ಳುವವರಾಗಿದ್ರು. ಅದಕ್ಕಾಗಿ ಈ ಪ್ರಕರಣವನ್ನ ಅಜ್ಮೀರ್ ದರ್ಗಾ ಪ್ರಕರಣ ಅಂತಲೇ ಹೆಸರಿಸಲಾಗುತ್ತೆ. ಕೊನೆಗೂ ಗೊತ್ತಾಯ್ತಲ್ಲ, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ತಡವಾಗಿ ಆಯ್ತು. ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗುತ್ತೆ ಅಂತ ಈ ಪ್ರಕರಣದಿಂದ ಪ್ರೂವ್ ಆಗೇ ಬಿಡ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.